ನೇಗಿಲ ಗೂಡಲು ಮಾಹಿತಿ ಬೇಕು. ಕೇಳಿ, ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸುಜಾತಾ HT, ಸಹಾಯಕ ಪ್ರಾಧ್ಯಾಪಕರಾಗಿ ಬೇಸಾಯ ಶಾಸ್ತ್ರ ವಿಭಾಗದಲ್ಲಿ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾನಿಲಯ ಇರುವಕ್ಕಿ ಆವರಣದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತಿನ ದಿನ ನಾನು ಹಸಿರೆಲೆ ಗೊಬ್ಬರಗಳ ಬಳಕೆಯ ಬಗ್ಗೆ ಒಂದು ಮಾಹಿತಿಯನ್ನು ಕೊಡಲಿದ್ದೇನೆ. ಹಸಿರೆಲೆ ಗೊಬ್ಬರ ಅಂತ ಹೇಳಿದ್ರೆ ಸಸ್ಯಗಳ ಎಲೆ, ಕಾಂಡ ಮತ್ತೆ ಬೇರನ್ನ ಯೂಸ್ ಮಾಡಿಕೊಂಡು ನಾವು ಸಾವಯವ ವಸ್ತುವನ್ನ ಮಣ್ಣಿಗೆ ಸೇರಿಸೋದಾದ್ರೆ ಹಸಿರೆಲೆ ಗೊಬ್ಬರ ಅಂತ ನಾವು ಹೇಳಬಹುದು. ಇತ್ತೀಚಿನ ದಿನಗಳಲ್ಲಿ ರಾಸಾಯನಿಕ ಗೊಬ್ಬರಗಳ ಬಳಕೆ ಅಧಿಕವಾಗಿ ಹಸಿರೆಲೆ ಗೊಬ್ಬರಗಳ ಬಳಕೆ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಮಣ್ಣಿನ ಸವಕಳಿ ಜಾಸ್ತಿ ಆಗ್ತಾ ಇದೆ. ಮಣ್ಣಿನಲ್ಲಿ ಪೋಷಕಾಂಶ ಇಲ್ದಿರೋ ರೀತಿ ಆಗ್ತಾ ಇದೆ. ಬೆಳೆಗಳ ನಂತರ ಬೆಳೆಗಳನ್ನ ಬೆಳೆದು ಈ ಸಂದರ್ಭದಲ್ಲಿ ನಾವು ಮಣ್ಣಿನ ಒಂದು ಭೌತಿಕ ಗುಣಧರ್ಮಗಳನ್ನ ಹೆಚ್ಚಿಸ್ಕೊಳ್ಳೋ ನಿಟ್ಟಿನಲ್ಲಿ ಮತ್ತು ಸಾವಯವ ಅಂಶವನ್ನ ಸೇರಿಸೋ ನಿಟ್ಟಿನಲ್ಲಿ, ಪೋಷಕಾಂಶಗಳನ್ನ ಒದಗಿಸೋ ನಿಟ್ಟಿನಲ್ಲಿ ಈ ಹಸಿರೆಲೆ ಗೊಬ್ಬರವನ್ನ ಬಳಸ್ಕೋಬಹುದು. ಈ ಹಸಿರೆಲೆ ಗೊಬ್ಬರಗಳು ಯಾವ್ಯಾವುದು ಬೆಳಿಬಹುದು ಅಂತ ನೋಡಿದ್ರೆ, ಬೆಳೆಗಳಲ್ಲಿ ಒಂದು ವಾರ್ಷಿಕ ಬೆಳೆಗಳಾದ ಡಯಂಚ, ಅಪ್ಸೆಣಬು, ಸಸ್ಪೇನಿಯಾ, ಸೋಯಾ ಅವರೆ, ಹೆಸರು, ಹಲಸು, ಅವರೆ, ಉರುಳಿ ಈ ತರಹದ ದ್ವಿದಳ ಧಾನ್ಯಗಳನ್ನು ಸಹಿತ ನಾವು ಬಳಸ್ಕೋಬಹುದು. ನಾವು ಈ ಬೆಳೆಗಳನ್ನ ನಾವು ಬೆಳೆಯಕ್ಕಾಗಲ್ಲ ಇಲ್ಲ ಅಂತ ಅಂದ ಪಕ್ಷದಲ್ಲಿ ಬಹುವಾರ್ಷಿಕ ಮರಗಳಾದ ಹೊಂಗೆ, ಬೇವು, ಸುಬಾಬುಲ್, ಗ್ಲೈರಿಸಿಡಿಯಾ, ಗೊಬ್ಬರದ ಗಿಡ ಅಂತ ಹೇಳ್ತೀವಿ, ಅವನ್ನ ಕೂಡ ನಾವು ಎಲ್ಲಾದ್ರೂ ಹೊರಗಡೆ ಬೆಳೆದಿದ್ರೆ, ಬದುಗಳ ಮೇಲೆ ಬೆಳೆದಿದ್ರೆ ಅದರಿಂದ ಎಲೆಗಳನ್ನ ಕಟ್ ಮಾಡ್ಕೊಂಡು ತಗೊಂಡು ಬಂದು ನಾವು ಬಳಸುವಂಥದ್ದು. ಇಲ್ಲಿ ನಾವು ಹೇಗೆ ಬಳಸಬಹುದು ಅಂತ ನೋಡೋದಾದ್ರೆ, ದ್ವಿದಳ ಧಾನ್ಯಗಳ ಬೆಳೆಗಳನ್ನ ಮತ್ತು ಡಯಂಚ, ಅಪ್ಸೆಣಬು, ಸಸ್ಪೇನಿಯಾ ಅನ್ನೋ ಆ ಬೆಳೆಗಳನ್ನ ನಾವು 7 ರಿಂದ 8 ವಾರಗಳ ಕಾಲ ಮುಖ್ಯ ಭೂಮಿಯಲ್ಲಿ ಬೆಳೆಯಬೇಕಾಗುತ್ತೆ. ಇದಕ್ಕೆ 1 ರಿಂದ 1.5 ತಿಂಗಳು ಮುಂಚೆ, ನಾವು ಬಿತ್ತನೆ ಮಾಡೋಕ್ಕೂ ಮುಂಚೆ, ನಾಟಿ ಮಾಡೋಕ್ಕೂ ಮುಂಚೆ ಇದನ್ನ ಮುಖ್ಯ ಭೂಮಿಯಲ್ಲಿ ಬೆಳೆದು ಕಾಯಿ ಕಟ್ಟೋಕ್ಕೂ ಮುಂಚೆ ಹೂವಾಡೋ ಸಮಯದಲ್ಲಿ ನಾವು ಇದನ್ನ ಮಣ್ಣಿಗೆ ಸೇರಿಸಬೇಕಾಗುತ್ತೆ. ಈ ಬೆಳೆಗಳನ್ನ ಬೆಳಿಲಿಕ್ಕೆ ಒಂದು 50 ರಿಂದ 60 kg ಬೀಜ ಬೇಕಾಗಬಹುದು. 1 ಎಕರೆಗೆ ಸ್ವಲ್ಪ ಉಲುಸಾಗಿ ಚೆನ್ನಾಗಿ ಎಲೆಗಳು ಜಾಸ್ತಿ ಬರ್ಲಿ ಅಂತ ಹೇಳಿದ್ರೆ ಒಂದು 35 ರಿಂದ 40 kg DAP ಗೊಬ್ಬರವನ್ನ ಕೊಡಬಹುದು, ಅಥವಾ ಯಾವ್ದಾದ್ರು ಒಂದು ಕಾಂಪ್ಲೆಕ್ಸ್ ಗೊಬ್ಬರವನ್ನ ಕೊಟ್ರೆ ಗಿಡ ಚೆನ್ನಾಗಿ ಬರುತ್ತೆ. ಮತ್ತೆ ಹೂ ಬರೋ ಕಾಲಕ್ಕೆ ಅದನ್ನ ಮಣ್ಣಿಗೆ ಸೇರಿಸಬೇಕು. ಇಲ್ಲ ಅಂತ ಹೇಳಿದ್ರೆ ಬದುಗಳ ಮೇಲೆ ಬೆಳ್ಕೊಂಡು ಕೂಡ ನಾವು ಅದನ್ನ ಸೇರಿಸಬಹುದು. ಇಲ್ಲ ಅಂತ ಹೇಳಿದ್ರೆ ನಾವು ಹಸಿರೆಲೆ ಗೊಬ್ಬರಗಳನ್ನ ಅಂತರ ಬೆಳೆಯಾಗಿ ಕೂಡ ಬೆಳಿಬಹುದು. ಅಂತರ ಬೆಳೆಯಾಗಿ ಬೆಳೆದು ಎಲ್ಲಿ ಅಂತ ಹೇಳಿದ್ರೆ ದೀರ್ಘಾವಧಿ ಬೆಳೆಗಳಲ್ಲಿ, ತೋಟಗಳಲ್ಲಿ, ಅಡಿಕೆ ತೋಟಗಳಲ್ಲಿ ಮತ್ತು ತೆಂಗಿನ ತೋಟಗಳಲ್ಲಾಗಿರ್ಬೋದು, ಹಣ್ಣಿನ ತೋಟಗಳಲ್ಲಾಗಿರ್ಬೋದು, ಕಾಫಿ ಎಸ್ಟೇಟ್ಗಳಲ್ಲಾಗಿರ್ಬೋದು, ಈ ದೀರ್ಘಾವಧಿ ಬೆಳೆಗಳಲ್ಲಿ ಅಂತರ ಬೆಳೆಯಾಗಿ ಕೂಡ ಇದನ್ನ ಬೆಳೆದು ಮಣ್ಣಿಗೆ ಸೇರಿಸಬಹುದು. 7 ರಿಂದ 8 ವಾರದ ನಂತರ ಮಣ್ಣಿಗೆ ಸೇರಿಸಬಹುದು. ಇದರಿಂದ ಸಾರಜನಕ ಸ್ಥಿರೀಕರಣ ಆಗುತ್ತೆ, ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ, ಮಣ್ಣಿನಲ್ಲಿ ಇರುವ ಭೌತಿಕ, ರಾಸಾಯನಿಕ, ಜೈವಿಕ ಗುಣಧರ್ಮಗಳು ಕೂಡ ಅಭಿವೃದ್ಧಿ ಆಗುತ್ತೆ, ಸಾವಯವ ಅಂಶ ಕೂಡ ಜಾಸ್ತಿ ಆಗುತ್ತೆ, ಜೈವಿಕ ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆ ಜಾಸ್ತಿ ಆಗೋದ್ರಿಂದ ಸಾವಯವ ವಸ್ತುಗಳು ಕಳಿತು ಪೋಷಕಾಂಶಗಳು ಬೇರಿಗೆ ಲಭ್ಯ ಆಗುತ್ತೆ. ಇದೇ ರೀತಿ ಮಣ್ಣಿನ ಕೆಳಭಾಗದಲ್ಲಿ, ಕೆಳಪದರದಲ್ಲಿ ಇರ್ತಕ್ಕಂಥ ಪೋಷಕಾಂಶ ಮೇಲಿನ ಪದರಕ್ಕೆ ಬಂದಂಗಾಗುತ್ತೆ. ಮತ್ತೆ ಇದನ್ನ ಒದಿಕೆಯಾಗಿ ಕೂಡ ಇದು ಕಾಣುತ್ತೆ. ಈಗ ಮಳೆ ಬರುವಂತ ಟೈಮಲ್ಲಿ ತುಂಬಾ ಅಡ್ಡ ಮಳೆಗಳೆಲ್ಲ ಬಂದ್ವು ಅಂತ ಹೇಳಿದ್ರೆ, ಮೇ, ಜೂನ್ ಮಂತ್ ಅಲ್ಲಿ ನಾವೇನಾದ್ರೂ ಹಸಿರೆಲೆ ಗೊಬ್ಬರಗಳನ್ನ ಹೊಲದಲ್ಲಿ ಬೆಳೆದಿದ್ವಿ ಅಂತ ಹೇಳಿದ್ರೆ ಮಳೆ ನೀರು ಹೆಚ್ಚು ಹಿಂಗೋಕೆ ಒಂದು ಸಮಯವನ್ನ ಕಲ್ಪಿಸಿಕೊಡುತ್ತೆ, ಮಣ್ಣು ಕೊಚ್ಚಿ ಹೋಗದಂಗೆ ನೋಡ್ಕೊಳ್ಳುತ್ತೆ. ಇಲ್ಲಿ ಮಣ್ಣಿನ ಮತ್ತು ನೀರಿನ ಸಂರಕ್ಷಣೆ ಆಗುತ್ತೆ ಮತ್ತು ಸಾರಜನಕದ ಸ್ಥಿರೀಕರಣ ಆಗುತ್ತೆ. ಸಸ್ಯಗಳು ಕೊಳೆಯೋದ್ರಿಂದ ಸಾವಯವ ಆಮ್ಲಗಳು ಕೂಡ ಪೋಷಕಾಂಶಗಳನ್ನ ಲಭ್ಯತೆಗೆ ಹೆಚ್ಚು ಸಹಾಯ ಮಾಡುತ್ತೆ. ಮತ್ತೆ ಮಣ್ಣಿನಲ್ಲಿ ಏನಾದ್ರೂ ಕ್ಷಾರತೆ ಇತ್ತು ಅಂತ ಹೇಳಿದ್ರೆ ಸುಧಾರಣೆ ಆಗುತ್ತೆ. ಜಂತು ಹುಳುವಿನ ಬಾಧೆ ಕೂಡ ಒಂದು ಮಟ್ಟಿಗೆ ನಿಯಂತ್ರಣ ಆಗುತ್ತೆ. ಇದಿಷ್ಟು ಹಸಿರೆಲೆ ಗೊಬ್ಬರಗಳ ಉಪಯೋಗ. ಹಸಿರೆಲೆ ಗೊಬ್ಬರ ಅಂದ್ರೆ ಏನು, ಸಸ್ಯಗಳು ಯಾವುದು, ಬಳಸುವ ವಿಧಾನ ಹೇಗೆ, ಬೆಳೆಯುವ ವಿಧಾನ ಹೇಗೆ ಮತ್ತು ಅದರ ಉಪಯೋಗಗಳು. ಇಂದಿನ ದಿನ ನಾನು ಅಜೋಲಾ ಬೆಳೆಯ ಬಗ್ಗೆ, ಅಜೋಲಾವನ್ನ ಹಾಲು ಉತ್ಪಾದನೆಗಾಗಿ, ಪಶು ಆಹಾರವಾಗಿ ಹೇಗೆ ಬಳಸಬಹುದು ಅನ್ನೋ ಒಂದು ಮಾಹಿತಿಯನ್ನ ಕೊಡಲಿದ್ದೇನೆ. ಫಸ್ಟಿಗೆ ನಾವು ಅಜೋಲಾ ಅಂದ್ರೆ ಏನು ಅಂತ ನೋಡೋದಾದ್ರೆ, ಇದೊಂದು ಹಸಿರು ಪಾಚಿ, ನೀರಿನ ಮೇಲೆ ಬೆಳೆಯುವಂತಹ ಒಂದು ಸಮೃದ್ಧ ಪೋಷಕಾಂಶಗಳನ್ನು ಒಳಗೊಂಡಂತಹ ಒಂದು ಪಾಚಿ. ಇದನ್ನು ನಾವು ಪಶು ಆಹಾರವಾಗಿ ಕೂಡ ಬಳಸಬಹುದು, ಹಸಿರೆಲೆ ಗೊಬ್ಬರವಾಗಿ ಕೂಡ ಬಳಸಬಹುದು ಮತ್ತು ನಾವು ಕೋಳಿಗಳಿಗೂ ಸಹಿತ ನಾವು ಆಹಾರವಾಗಿ ಬಳಸಬಹುದು. ಇದರಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಪ್ರೋಟೀನ್ ಅಂಶ ಜಾಸ್ತಿ ಇದೆ. 15 ರಿಂದ 25% ಪ್ರೋಟೀನ್ ಇರುತ್ತೆ. ಆಮೇಲೆ ಇದರಲ್ಲಿ 10 ರಿಂದ 15% ಲವಣಾಂಶಗಳು ಇರುತ್ತೆ. 15 ರಿಂದ 25 ಪ್ರೋಟೀನ್ ಅಂಶ, 10 ರಿಂದ 15 ಲವಣಾಂಶಗಳು ಮತ್ತು 7 ರಿಂದ 10% ಅಮೈನೋ ಆಸಿಡ್ಸ್ಗಳು ಇರುತ್ತೆ. ಇದರಲ್ಲಿ ಲಿಗ್ನಿನ್ ಕಂಟೆಂಟ್ ಕಡಿಮೆ ಇರೋದ್ರಿಂದ, ಲಿಗ್ನಿನ್ ಅಂಶ ಕಡಿಮೆ ಇರೋದ್ರಿಂದ
ಹಸುಗಳು ತಿಂದ್ರೆ ಈಸಿಯಾಗಿ ಜೀರ್ಣ ಆಗುತ್ತೆ. ಇದರಿಂದ ಲಾಭಗಳು ಏನೇನೆಲ್ಲ ಪಡಿಬಹುದು ನಾವು ಅಂತ ನೋಡಿದ್ರೆ, ನಾವು ದಿನ ಬಿಟ್ಟು ದಿನಕ್ಕೆ ಅಥವಾ ಪ್ರತಿದಿನ ಅರ್ಧದಿಂದ 2 kg ಅಜೋಲವನ್ನ ನಾವು ಹಸುಗಳಿಗೆ ಅಥವಾ ಎಮ್ಮೆಗಳಿಗೆ ಕೊಡ್ತಾ ಬಂದ್ರೆ 15ರಿಂದ 25% ಹಾಲಿನ ಉತ್ಪಾದನೆಯನ್ನು ಕೂಡ ನಾವು ಹೆಚ್ಚಳ ಮಾಡಬಹುದು. ಜೊತೆಗೆ ಕೊಬ್ಬಿನ ಅಂಶ ಕೂಡ, ಹಾಲಿನಲ್ಲಿ ಕೊಬ್ಬಿನ ಅಂಶ ಕೂಡ ನಾವು ಜಾಸ್ತಿ ಮಾಡಬಹುದು. ಎಷ್ಟು ಪ್ರಮಾಣದಲ್ಲಿ ಅಂತ ಹೇಳಿದ್ರೆ 0.3 to 0.7% ಕೊಬ್ಬಿನ ಅಂಶವನ್ನ ಜಾಸ್ತಿ ಮಾಡಬಹುದು. ಸೊ ಹಾಲಿನ ಗುಣಮಟ್ಟ ಅಲ್ಲದೇನೆ ಪಶುವಿನ ಆರೋಗ್ಯ ಸಹ ಕೂಡ ಚೆನ್ನಾಗಾಗುತ್ತೆ. ಅದ್ರ ಜೊತೆಗೆ ನಾವು ಮಾಂಸದ ಕೋಳಿಗಳಿಗೆ ದೇಹದ ತೂಕವನ್ನ ಹೆಚ್ಚು ಮಾಡೋಕೆ ಕೊಡಬಹುದು. ಮೊಟ್ಟೆ ಕೋಳಿಗಳಲ್ಲಿ ಮೊಟ್ಟೆಗಳ ಉತ್ಪಾದನೆ ಅಧಿಕವಾಗೋಕೆ ಕೂಡ ಇದನ್ನ ನಾವು ಆಹಾರವಾಗಿ ಕೊಡಬಹುದು. ಇದಿಷ್ಟು ಇದರ ಲಾಭಗಳು. ಇದನ್ನ ಹೇಗೆ ಬೆಳಿಬಹುದು ಮನೆಗಳಲ್ಲಿ ಅಂತ ಹೇಳಿದ್ರೆ 2 ರೀತಿಯಲ್ಲಿ ಬೆಳ್ಕೋಬಹುದು. ಒಂದು ಸಿಮೆಂಟ್ ಕಾಂಕ್ರೀಟ್ ತೊಟ್ಟಿಯನ್ನು ಕೂಡ ನಾವು ಮಾಡ್ಕೊಳ್ಳೋದ್ರಿಂದ, ಅಥವಾ ಇನ್ನೊಂದು ಮಣ್ಣಿನ ತೊಟ್ಟಿನೇ ತೆಗೆದ್ಬಿಟ್ಟು ಅದರಲ್ಲಿ ಸಿಲ್ಫಲಿನ್ ಶೀಟ್ ಅಥವಾ ಪಾಲಿಥಿನ್ ಶೀಟ್ ಅನ್ನ ಹಾಕೊಂಡು ನಾವು ಬೆಳ್ಕೋಬಹುದು. 150 GSM ಗಾತ್ರದ ಒಂದು ಸಿಲ್ಫಲಿನ್ ಶೀಟ್ ಅನ್ನ ನಾವು ತೊಟ್ಟಿ ತೆಗೆದ್ಬಿಟ್ಟು ಮಣ್ಣನ್ನ ಸಮತಟ್ಟಾಗಿ ಮಾಡಿ ಅದ್ರ ಮೇಲ್ಗಡೆ ಹಾಸಿ 3 ಮೀಟರ್ ಉದ್ದ ಇರೋದು 2 ಮೀಟರ್ ಅಗಲ ಇರೋ ತೊಟ್ಟಿಯನ್ನು ನಾವು ತಕ್ಕೋಬಹುದು. ಈ ತೊಟ್ಟಿಯ ಉದ್ದ ಅಗಲ ರೈತರಿಗೆ ಅನುಕೂಲಕ್ಕೆ ತಕ್ಕಂತೆ ಮಾಡ್ಕೋಬಹುದು. ನಾವು ಈ ತೊಟ್ಟಿಯಲ್ಲಿ ಪಾಲಿಥಿನ್ ಶೀಟ್ ಅನ್ನ ಹಾಸಿದ್ಮೇಲೆ 1 ಇಂಚ್ ಮರಳನ್ನ ಹಾಕಬೇಕು. ಮೇಲ್ಭಾಗದಲ್ಲಿ ಈ ಶೀಟು ಹೊರಗಡೆ ಬರ್ದಿರೋ ಹಾಗೆ ಅದನ್ನ ನಾವು ನೋಡ್ಕೋಬೇಕಾಗುತ್ತೆ. ಸೊ ಫಲವತ್ತಾದ ಮೆತ್ತನೆಯ ಮಣ್ಣನ್ನ ಹಾಕಬೇಕು. ಎಷ್ಟಂದ್ರೆ 30ರಿಂದ 35 kg ಪಿಟ್ಟಿಗೆ ಸೇರಿಸಬೇಕು, ಸಮಾನವಾಗಿ ಹರಡಬೇಕು. ಇದು ಮೊದಲ ಆಹಾರವಾಗುತ್ತೆ ಅಜೋಲಾಗೆ. 1 ಪುಟ್ಟಿ ಕೊಟ್ಟಿಗೆ ಗೊಬ್ಬರವನ್ನು ಕೂಡ ಗುಂಡಿಗೆ ಸೇರಿಸಬೇಕು. ಅದೇ ರೀತಿ 5 ದಿನ ಹಳೆಯದಾದ 3ರಿಂದ 5 kg ಸಗಣಿಯನ್ನು ಕೂಡ ನಾವು ನೀರಿನಲ್ಲಿ ಕಲಸಬೇಕು. ಇದ್ರ ಜೊತೆಗೆ 40 ಗ್ರಾಂ ಮಿನರಲ್ ಮಿಕ್ಸ್ಚರ್ ಅಥವಾ ರಾಸಾಯನಿಕ ಗೊಬ್ಬರಗಳನ್ನ ಸೇರಿಸಿದ್ರೆ ಉತ್ತಮ. 7ರಿಂದ 10 ಸೆಂಟಿಮೀಟರ್ ಅಷ್ಟು ಒಳ್ಳೆ ನೀರನ್ನ ಈ ಮಿಶ್ರಣದ ಮೇಲೆ ನಿಲ್ಲಿಸಬೇಕು. ನೀರು ನಿಂತಿರ್ಬೇಕು 10 ಸೆಂಟಿಮೀಟರ್ ಅಷ್ಟು. ಇದಕ್ಕೆ ಒಂದು ಅರ್ಧ kg ಕಲ್ಚರ್, ಅಜೋಲಾ ಕಲ್ಚರ್ನ ಬೇರೆ ಎಲ್ಲಿಂದನಾದ್ರೂ ತಗೊಂಡು ಬಂದು, ಹೊರಗಡೆಯಿಂದ ತಗೊಂಡು ಬಂದು ಬಿಡಬೇಕು. ಈ ಉತ್ತಮ ಇಳುವರಿಗಾಗಿ ನಾವು ಕೆಲವೊಂದು ಕ್ರಮಗಳನ್ನ ಅನುಸರಿಸಬಹುದು. 25 ಡಿಗ್ರಿ ಸೆಲ್ಸಿಯಸ್ಗಿನ ಜಾಸ್ತಿ ಉಷ್ಣಾಂಶ ಇರದ ಹಾಗೆ ನೋಡ್ಕೋಬೇಕು. ಸೂರ್ಯನ ಕಿರಣ ಜಾಸ್ತಿ ಬೀಳಬಾರ್ದು, ಅದೇ ರೀತಿ ಜಾಸ್ತಿ ಕಡಿಮೆನೂ ಕೂಡ ಆಗಬಾರ್ದು. ಸೊ ಒಂದು ಮೀಡಿಯಂ ಸೂರ್ಯನ ಕಿರಣ ಇರಬೇಕು. ಆ ತರ ಮೇಲ್ಗಡೆ ಒಂದು ಛಾವಣಿಯನ್ನ ಮಾಡಿ ಅಥವಾ ಒಂದು ನೆರಳನ್ನ ಒದಗಿಸಬಹುದು. ನಾವು ತೀರಾ ನೆರಳು ಜಾಸ್ತಿ ಆದ್ರೂ ಇದು ಕಡಿಮೆ ಆಗುತ್ತೆ, ಇದರ ಉತ್ಪಾದನೆ ಕಡಿಮೆ ಆಗುತ್ತೆ. ದಿನ ಬಿಟ್ಟು ದಿನಕ್ಕೆ ನಾವು ಇದನ್ನ ಕಟಾವ್ ಮಾಡ್ತಾ ಇರಬೇಕು. ಮತ್ತೆ ಗುಂಡಿಯಲ್ಲಿ 1/4 ಭಾಗ ಬೆಳೆದಿರುವಂತ ಅಜೋಲವನ್ನ ತಕೊಂಡು ಒಳ್ಳೆ ನೀರಿನಲ್ಲಿ ತೊಳೆದ್ಬಿಟ್ಟು ಹಸುಗಳಿಗೆ, ಎಮ್ಮೆಗಳಿಗೆ ಕೊಡಬೇಕು. ಹೆಚ್ಚಿನ ಮಾಹಿತಿಗಾಗಿ ನನ್ನ ದೂರವಾಣಿ ಸಂಖ್ಯೆ 9008994378ಕ್ಕೆ ಸಂಪರ್ಕಿಸಬಹುದು. ಧನ್ಯವಾದಗಳು. ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಜೆಕ್ಟ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ UAHS ನೇಗಿಲ ಮಿಡಿತ ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್.